ಕಸದ ಗಾಡಿಯಲ್ಲಿ ಕರಪತ್ರ ಹಂಚಿಕೆ. ಕರಪತ್ರ ಹಂಚಿ ತಗಲಾಕಿಕೊಂಡ ಸ್ವಚ್ಛತಾ ಸಿಬ್ಬಂದಿ. ಅವ್ರು ಯಾರು ಅಂತ ಇಲ್ಲಿ ಹೇಳೋ ಅಂದ್ರೆ ನೀವು ಎಷ್ಟು ಅಲ್ಲಮ್ಮ ಏನು ಹಿಂದೂ ಮುಸ್ಲಿಂ ಹೋಗ್ಲಿ ಇದನ್ನ ಕೊಟ್ಟಿದ್ರಲ್ಲ, ಯಾರು ಕೊಟ್ಟಿದ್ರು ಯಾರು ಕೂಡ ನಮ್ಮ ಧರ್ಮನ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಕ್ ನಾವ್ ಇಷ್ಟಪಡಲ್ಲ. ನಿಮ್ ಚರ್ಚಲ್ಲಿ ಬೇಕಾದ್ರೆ ಯಾರಿಗ ನಿಮ್ಮವ್ರು ಬಂದವ್ರು ಕೊಟ್ಕೊಳ್ಳಿ. ಸರಿ, ಪಾಂಪ್ಲೆಟ್ ಇಲ್ಲಿ ಯಾಕೆ ಇಟ್ಕೊಂಡ್ಬಂದ್ರಿ? ಪಂಚಾಯಿತಿಯಿಂದ ನೇಮಕ ಮಾಡಿರುವ ಸ್ವಚ್ಛತಾ ಸಿಬ್ಬಂದಿ ಇದೀಗ ಕರಪತ್ರ ಹಂಚಿಕೆ ಮಾಡಿ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಸ್ವಚ್ಛ ವಾಹನದಲ್ಲಿ ಧರ್ಮ ಪ್ರಚಾರ ಕರಪತ್ರ ಹಂಚಿಕೆ ಮಾಡುತ್ತಿದ್ದ ಇಬ್ರು ಮಹಿಳೆಯರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ, ಇದನ್ನ ಕೊಟ್ಟಿದ್ರಲ್ಲ, ಯಾರು ಕೊಟ್ಟಿದ್ರು ಯಾರು ಕೂಡ ಕೇಳಿದ್ದಾರೆ? ಪಂಚಾಯತಿಂದಾನೇ ಬಂದಿದೆ ನಿಮ್ಗೆ ಕೊಡಕ್ಕೆ ಹೇಳಿ. ಮತ್ತೆ ಅಂದಹಾಗೆ ಈ ರೀತಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗುಲ್ಹಳ್ಳಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕಣ್ರಿ. ನಿಮ್ ಚರ್ಚ್ಗಳಿದಾವಲ್ಲ, ನಿಮ್ ಚರ್ಚಲ್ಲಿ ಬೇಕಾದ್ರೆ ಯಾರಿಗ ನಿಮ್ಮವ್ರು ಬಂದವ್ರು ಕೊಟ್ಕೊಳ್ಳಿ. ಏನ್ ಕೊಡ್ಸ್ಕೊಂಡ್ ಗಾಡಿಗಳಲ್ಲಿ ಬಂದು ಏನ್ ಮಾಡ್ಬೇಕು ಆ ಕೆಲಸ ಬೇರೆ ಕೆಲಸ ಯಾಕೆ ಮಾಡ್ತಾ ಇದೀರಾ ಅಂತ ತರ ಮಾಡಕ್ ಹೋಗ್ಬೇಡಿ. ಮನೆ ಮನೆಗೂ ಹೋಗಿ ಕಸ ಸಂಗ್ರಹಿಸುವ ನೆಪದಲ್ಲಿ ಧರ್ಮ ಪ್ರಚಾರ. ಕಸ ಸಂಗ್ರಹಿಸುತ್ತಾ ಕರಪತ್ರ ಹಂಚಿಕೆ ಮಾಡುತ್ತಿದ್ದ ಸಿಬ್ಬಂದಿಗಳನ್ನ ನೋಡಿ ಗ್ರಾಮಸ್ಥರು ಅವರನ್ನ ತಡೆದಿದ್ದಾರೆ. ಯಾವುದೋ ಧರ್ಮ ಪ್ರಚಾರಕ್ಕೆ ಆಮಂತ್ರಣ ನೀಡುವ ಕರಪತ್ರವನ್ನ ಹಂಚಿಕೆ ಮಾಡುತ್ತಿದ್ರು. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಕರಪತ್ರ ಹಂಚಿಕೆಯಿಂದ ಗ್ರಾಮದ ಹಿಂದೂ ಜನರು ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆಯ ಸಿಬ್ಬಂದಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ಗಾಡಿನಾಗ ಪಾಂಪ್ಲೆಟ್ ಸೇರಿದೆ, ನಿಮ್ಮ ಗಾಡಿನಾಗ ವರ್ಕ್ ಮಾಡ್ತಕ್ಕಂಥವರು ಈಗ ಇದನ್ನ ಪ್ರಚಾರ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನೀವು ಅವ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡ್ರಿ? ಅವ್ರನ್ನ ತರಿಸ್ತೀರಾ, ಇಲ್ಲ ಅಂತಂದ್ರೆ ನಿಮ್ ಗಾಡಿ ಇಲ್ಲೇ ನಿಲ್ಸ್ತೀರಾ? ಎರಡು ಹೇಳ್ರಿ. ಈಗ ನಾವು ಅವ್ರಿಗೆ ಏನ್ ಮಾಡ್ಬೇಕು, ಸೌಕಾಶ ನಡೆಸ್ಕೊಡ್ತೀವಿ, ಕಾರಣ ಕೇಳಿ ರೀಸನ್ ಕೊಡ್ತಾರೆ. ಅದ್ರ ರೀಸನ್ ಏನಿಲ್ಲ. ಈಗ ಅವರು ಪಾಂಪ್ಲೆಟ್ ಗೊತ್ತಿಲ್ಲ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೇ ಬಂದು ಸೇರ್ಕೊಂಡ ಅದಕ್ಕೆ ಇವ್ರ ಜವಾಬ್ದಾರಾಗಿ ಇವ್ರು ನೋಟಿಸ್ ಕೊಡ್ತಾರೆ. ಮೇಡಮ್ ಸೋಮವಾರ ಬರ್ತಾರೆ, ಗಣರಾಜ್ಯೋತ್ಸವ ಪ್ರಯುಕ್ತ ಬರ್ತಾರೆ, ಬೆಳಗ್ಗೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ನಾವೇನ್ ಪ್ರೊಸೀಜರ್ ನಾವೇನ್ ಮಾಡ್ಬೇಕು, ಕಾನೂನು ಕ್ರಮವಾಗಿ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ. ಜನವರಿ 26ರಿಂದ ಕೆಜಿಎಫ್ನಲ್ಲಿ ನಡೆಯುವ ಕ್ರಿಶ್ಚಿಯನ್ ಧರ್ಮದ ಮಹಾ ಬಿಡುಗಡೆ ಸಭೆ ಕುರಿತು ಕರಪತ್ರ ಹಂಚಿಕೆ ಮಾಡುತ್ತಿದ್ರು. ಇದರಿಂದ ಗ್ರಾಮಸ್ಥರು ಮತಾಂತರ ಮಾಡಲು ಪ್ರಚೋದನೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬೇಡ ಅಂತ ಹೇಳಿದ್ರೆ ಸರಿ ಅಕ್ಕ, ನಿಮ್ಗೆ ಗೊತ್ತಿಲ್ಲ, ನಿಮ್ ಕೈಯಲ್ಲಿ ಕೊಟ್ಟಿದಾರಲ್ಲ, ನೀವ್ ಯಾಕೆ ಮನೆ ಮನೆ ತಗೊಬಂದಿಲ್ಲ. ಮತ್ತೆ ಇನ್ಯಾರು ತಗೊಬಂದು ಹಂಚಿದ್ದಾರು ಮನೆ ಮನೆ ಹೇಳಿದ್ದ ನೀನು ಕೊಡ್ರಿ ಅಂತ ಹೇಳಿದ್ದ. ಗೊತ್ತಾಗ್ಲಿಲ್ಲ ನನಗೆ. ಈ ಬಗ್ಗೆ ಮಹಿಳೆಯರಿಗೆ ಕೇಳಿದ್ರೆ ಯಾರು ಕೊಟ್ಟರು ಅನ್ನೋದು ಗೊತ್ತೇ ಇಲ್ಲ ಅಂತ ನಾಟಕ ಮಾಡಿದ್ದಾರೆ. ಇದರಿಂದ ಇನ್ನಷ್ಟು ಕುಪಿತಗೊಂಡ ಗ್ರಾಮಸ್ಥರು ಈ ಕೂಡಲೇ ಸಿಬ್ಬಂದಿಗಳನ್ನ ಕೆಲಸದಿಂದ ತೆಗೆದುಹಾಕಬೇಕು, ಇನ್ನು ಈ ರೀತಿ ಧರ್ಮ ಪ್ರಚಾರಕ್ಕೆ ಉತ್ತೇಜನ ನೀಡುತ್ತಿದ್ದವರನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಡ್ರೈವರ್ ಕಲ್ಲೇಶ ಈಗ ಮನೆ ಮನೆಗೆ ಏನ್ ಡಿಸ್ಟ್ರಿಬ್ಯೂಟ್ ಕೊಡ್ತಾರ ಅಂತ ಹೇಳಿ ಅವ್ರ ಪರಿಶೀಲನೆ ಮಾಡ್ತಕ್ಕಂಥ ಇದಿದೆಯಲ್ಲ, ಏನ್ ಮಾಡ್ತಾ ಇದಾರ ಅಂತ ಹೇಳಿ, ಯಾಕಮ್ಮ ಹಿಂಗ್ ಮಾಡ್ತಾ ಇದೆಯಾ ಅಂತ ನೀನು ಕೇಳ್ಬೋದಾಗಿತ್ತು. ಸ್ವಚ್ಛತಾ ಸಿಬ್ಬಂದಿಗಳಾದ ಶಶಿಕಲಾ, ನಾಗವೇಣಿ, ವೆಂಕಟರತ್ನ ಅವರಿಂದ ಕರಪತ್ರ ಹಂಚಿಕೆ ಆರೋಪ ಕೇಳಿ ಬಂದಿದೆ. ವಾಹನವನ್ನ ತಡೆದು ಕರಪತ್ರಗಳನ್ನ ಗ್ರಾಮಸ್ಥರು ಬಿಸಾಡಿದ್ದಾರೆ. ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲೀಗ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ನಮ್ಮ ಧರ್ಮನ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಕ್ ನಾವ್ ಇಷ್ಟಪಡಲ್ಲ. ಅದನ್ನ ಬೇರೆ ತರ ಕನ್ವರ್ಟ್ ಮಾಡೋದು ಮತ್ತೆ ಬೇರೆ ತರ ಮ್ಯಾನಿಪುಲೇಟ್ ಮಾಡೋದು, ಈ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ. 124 ಇಸ್ಲಾಮಿಕ್ ಕಂಟ್ರಿಗಳು, ಬೇರೆ ಕಂಟ್ರಿಗಳೆಲ್ಲ ದೇಶ ಅನ್ನೋದು ನಮ್ದೊಂದೇ ಭಾರತ. ದಾಳಿ ಆಗ್ತಾನೆ ಬಿಡಿಸ್ಬೇಕಂತ ಎಷ್ಟೆಷ್ಟ ಕಷ್ಟಪಡ್ತಾರೆ. ಸ್ವಲ್ಪ ನಾವು ತಿನ್ನೋದು ಊಟನೇ, ಅವ್ರು ತಿನ್ನೋದು ಊಟನೇ.
ಇದನ್ನ ಯಾಕಮ್ಮ ಮಾಡ್ಬೇಕಾಗಿತ್ತು ನಿಮ್ಗೆ ತಲೆಗಿಲ್ಲ ಕೆಟ್ಟಿದೆ ನಮ್ಮ ಅವ್ರು ಯಾರು ಅಂತ ಇಲ್ಲಿ ಹೇಳಂದ್ರೆ ನೀವು ಎಷ್ಟು ಅಲ್ಲಮ್ಮ ಏನು ಹಿಂದೂ ಮುಸ್ಲಿಮ್ಸ್ ಹೋಗ್ಲಿ ನೋಡೋಸ್ ಹೆಂಗಮ್ಮ ಬಂತು ಸರಿ ಈ ಪಾಂಪ್ಲೆಟ್ ಇಲ್ಲಿ ಯಾಕೆ ಇಟ್ಕೊಂಡ್ಬಂದ್ರೆ ನಾವ್ ಎಷ್ಟು ಮಾತಾಡಿದ್ರು ಅಷ್ಟೇ ಮೇಡಮ್ ಅವ್ರು ಬರೋವರೆಗೂ ಸಾಲ ಆಗಲ್ಲ ಮೇಡಮ್ ಅವ್ರು ಬರ್ಲಿ ಮೀಟಿಂಗ್ ಇರ್ತಾರೆ ಭಾನುವಾರ ಸೋಮವಾರ ಪಾಪ ಮ್ಯಾಚ್ ನಮ್ಗೆಲ್ಲ ಮೀಟಿಂಗ್ಗೆ ಕರಿಬೇಕು ಇಷ್ಟು ಜನ ಹುಡುಗರಿಗೂ ಮೀಟಿಂಗ್ ಕರೆದ್ಬಿಟ್ಟು ನೀವು ಇದನ್ನ ಸಬ್ಜೆಕ್ಟ್ ಇಡಬೇಕು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.